ವೇದಿಕೆ ಮೇಲೆ ಕೂತಾಗ ನಾನು ನೂರಾರು ವರ್ಷ ಬದುಕಿದ್ದೀನಿ ಅನಿಸ್ಬಿಡ್ತು. ಯಾಕಂದರೆ ಇದೇ ಥರ ರವಿ ಬೆಳಗೆರೆ ಅವ್ರ ಜೊತೆ ಕೂತಿದ್ದೆ, ಇವತ್ತು ಭಾವನಾ ಬೆಳಗೆರೆ ಜೊತೆ ಕೂತಿದ್ದೀನಿ. ನಾನು ಬೆಂಗಳೂರಿಗೆ ಬಂದಾಗ ಬಹುಶಃ ಆಗ ಆರಂಭದ ದಿನಗಳಲ್ಲಿ ಬಂದು ಆಗ ನನಗೆ ಅಂಕಣ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ರವಿ ಬೆಳಗೆರೆ. ನಾನು ಜೋಗಿ ಅಂತ ಪ್ರಸಿದ್ಧವಾಗಿದ್ದು ಹಾಯ್ ಬೆಂಗಳೂರಿನಿಂದ. ಆಮೇಲೆ ಇವತ್ತಿಗೂ ಕೂಡ ನನ್ನ ನೋಡಿದವರು ಸರ್ ನಿಮ್ಮ ಲೇಖನ ಜಾನಕಿ ಕಾಲಮನ್ನು ಹಾಯ್ ಬೆಂಗಳೂರಲ್ಲಿ ಓದಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಗೆ ಓದು ನಿಂತಿದೆ ಅಂತ. ಅಲ್ಲಿಂದ ಅಂದರೆ ಯಾಕೆ ಅಂದರೆ ಹಾಯ್ ಬೆಂಗಳೂರು ಪತ್ರಿಕೆಗೆ ಇದ್ದ ಒಂದು ಪ್ರಸಾರ ಸಂಖ್ಯೆ ಮತ್ತು ಅದನ್ನು ಓದ್ತಿದ್ದವರ ಸಂಖ್ಯೆ ಇದೆಯಲ್ಲ, ಅದರಿಂದಾಗಿ ಬಹಳ ಅನುಕೂಲ ಆಗಿತ್ತು ನನಗೆ. ಅಂದರೆ ಒಂದು ಪತ್ರಿಕೆ ಸುಮಾರು 5 ಲಕ್ಷ ಒಂದು ವಾರಕ್ಕೆ ಮಾರಾಟ ಆಗಿದ್ದಿದೆ. 5 ಲಕ್ಷ ಅಂದರೆ ಕನಿಷ್ಠ ಒಂದು 15 ಲಕ್ಷ ಮಂದಿ ಆ ಪೇಪರ್ ಓದ್ತಿದ್ರು. ನಾವು ಒಂದು ಪೇಪರ್ನ 11 ಜನ ಓದ್ತಾರೆ ಅಂತ ಲೆಕ್ಕ ಹಾಕ್ತೀವಿ, ಬಟ್ 3 ಜನ ಓದ್ತಿದ್ರು ಅಂತಲೂ 15 ಲಕ್ಷ ಜನ ಓದ್ತಿದ್ರು. ಸೊ ಅದನ್ನು ಹಾಯ್ ಬೆಂಗಳೂರು ಅಂತ ಪತ್ರಿಕೆಯನ್ನು ಮೊದಲ ಪುಟದಿಂದ ಕೊನೆಯ ಪುಟ ತನಕ ಬಿಡದೇ ಓದುವವರಿದ್ದರು. 10 ಲಕ್ಷ ಜನ ಇರ್ಬೋದು. ಸೊ ಒಬ್ಬ ಲೇಖಕನಿಗೆ 10 ಲಕ್ಷ ಓದುಗರು ಸಿಗಬೇಕು ಅಂದರೆ ಅದಕ್ಕೆ ರವಿ ಬೆಳಗೆರೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆರಂಭದ ದಿನಗಳಲ್ಲಿ ಒಂದು ಭಾಳ ಒಳ್ಳೆಯ ಪ್ಲ್ಯಾಟ್ಫಾರ್ಮನ್ನು ಒದಗಿಸಿದ್ದು. ನಿಮಗೂ ಹಾಗೆ ಆಗಿದೆ. ಈಗ ನಿಮಗೆ ಭಾವನಾ ಬೆಳಗೆರೆ ನಿಮ್ಮ ಅಂಕಣವನ್ನು ಪ್ರಕಟಿಸುವ ಮೂಲಕ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಒದಗಿಸಿಕೊಟ್ಟಿದ್ದಾರೆ. ಭಾವನಾ ತಾನು ಹಾಯ್ ಬೆಂಗಳೂರು ಆರಂಭಿಸಬೇಕು ಅಂತ ಭಾಳ ದಿವಸದಿಂದ ಹೇಳ್ತಿದ್ರು. ನನಗೆ ಸಮ್ಮತಿ ಇರಲಿಲ್ಲ, ನಾನು ಬೇಡ ಅಂತ ಹೇಳ್ತಿದ್ದೆ. ಅದನ್ನು ವಿರೋಧಿಸಿದ್ದು ನಾನೇ ಒಬ್ಬನೇ ಇರಬೇಕು. ಯಾಕೆಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಟ್ಯಾಬ್ಲಾಯ್ಡ್ಗಳನ್ನು ಇವತ್ತು ಮಾಡಿದಾಗ ಕಾಸು ಕಮ್ಮಿ ಬರುತ್ತೆ, ಕೇಸು ಜಾಸ್ತಿ ಬರುತ್ತೆ. ಸೊ ಆಲ್ರೆಡಿ ಅವನು ಅದೇ ಹೇಳಿದ್ರಲ್ಲ. ಯಾಕಂದರೆ ಇವತ್ತು ಬಹಳ ಪ್ರತಿರೋಧ ಇದೆ ಸಮಾಜದಲ್ಲಿ. ಮೊದಲಿನ ಥರ ಒಂದು ಪ್ರತಿಭಟನೆಯನ್ನು ಅಥವಾ ಒಂದು ವಿರೋಧವನ್ನು ಸ್ವೀಕಾರ ಮಾಡುವಂಥ ಮನಸ್ಸು ಭಾಳ ಕಡಿಮೆ ಇದೆ. ಯಾರಾದರೂ ವಿರುದ್ಧ ಬರೆದ್ರೆ ಯಾರೋ ಲಾಯರ್ ಕಾಯ್ತಾ ಇರ್ತಾರೆ, ಬನ್ನಿ ಕೇಸ್ ಹಾಕೋಣ ಅಂತೇಳಿ. ನಾನು ಕೇಸ್ ಹಾಕಿಸ್ತೀನಿ, ಬಂದಲ್ಲಿ ಅರ್ಧ ಹಂಚ್ಕೊಳ್ಳೋಣ. ಈ ಥರದ ಒಂದು ಒಟ್ಟಾರೆಯಾಗಿ ಒಂದು ಕೇಸ್ ಹಾಕಬೇಕಂತಲೋ ಒಂದು ಮನಸ್ಥಿತಿ ಇದೆ. ಅಂದರೆ ಏನಾದರೂ ಮಾಡ್ತಾ ಇರಬೇಕು ಅಂತೇಳಿ ನಾವು ಹಲವು ಲಾಯರ್ಗಳನ್ನು ನೋಡಿದ್ದೀವಿ. ಸೊ ಈ ಥರ ಇರುವಾಗ ಈಗ ಒಂದು ಪತ್ರಿಕೆಯನ್ನು ಮಾಡಿ ನಿಜವಾದ ವಿರೋಧವನ್ನು ದಕ್ಕಿಸಿಕೊಳ್ಳೋದು ಭಾಳ ಕಷ್ಟ. ಬಟ್ ಭಾವನಾ ಅಂಥ ಒಂದು ದಿಟ್ಟ ಥರದ ಹೆಣ್ಣುಮಗಳು ಅಂತ ನನಗೆ ಅನಿಸುತ್ತೆ. ನನಗೆ ಯಾಕಂದರೆ ಅವರನ್ನು ನಾನು ನೋಡ್ತಾ ಬಂದಿದ್ದೀನಿ. ಒಂದು ಹಠ ಹಿಡಿದ್ರೆ ಅದನ್ನು ಮಾಡೇ ಮಾಡ್ತಾರೆ ಅವರು. ಆ ಹಠದಲ್ಲಿ ಅವರ ಈ ಪತ್ರಿಕೆ ಭಾಳ ಸುಂದರವಾಗಿ ಬರ್ತಾಯಿದೆ. ನಾನು ಹಲವು ಸಂಚಿಕೆಗಳನ್ನು ನೋಡಿದೆ, ಹಲವು ಸಂಚಿಕೆಗಳನ್ನ ಕೊಂಡ್ಕೊಂಡಿದ್ದೀನಿ. ಅದರ ಅಂಕಣಗಳು, ಇಂಥ ಹೊಸ ಹುಡುಗರ ಹತ್ರ ಅಂಕಣ ಬರೆಸೋದು, ಇದೆಲ್ಲ ಬಹಳ ಚೆನ್ನಾಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್.